ಸಂಸತ್ ದಾಳಿಯ ಮಾಸ್ಟರ್ ಮೈಂಡ್ ಬಂಧನ ಆಗಿದೆ. ಲಲಿತ್ ಝಾ ಬಂಧಿಸಿದ್ದಾರೆ ದೆಹಲಿ ಪೊಲೀಸರು. ನಿನ್ನೆ ಸಂಸತ್ ದಾಳಿ ಬಳಿಕ ಎಸ್ಕೇಪ್ ಆಗಿದ್ದಂತಹ ಲಲಿತ್ ಝಾ, ರಿಪಬ್ಲಿಕ್ ಕನ್ನಡದಲ್ಲಿ ಲಲಿತ್ ಝಾ ಬಂಧನದ ಎಕ್ಸ್ಕ್ಲೂಸಿವ್ ಸುದ್ದಿ. ಮೊದಲಿಗೆ ಬ್ರೇಕ್ ಮಾಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ. ಲೋಕಸಭೆಯಲ್ಲಿ ಹೊಗೆ ಬಾಂಬ್ ಸಿಡಿಸುವ ಸಂಚಿನ ಹಿಂದಿರುವಂತಹ ಮಾಸ್ಟರ್ ಮೈಂಡ್ ಬಂಧನ ಆಗಿದೆ. ಲಲಿತ್ ಝಾನ ಕೊನೆಗೂ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಬಂಧಿಸಿದ್ದಾರೆ. ಮಾಸ್ಟರ್ ಮೈಂಡ್ ಲಲಿತ್ ಝಾನ ಬಂಧನ ಆಗಿದೆ. ಇದು ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಸುದ್ದಿ. ಲಲಿತ್ ಝಾ ಬಂಧನದ ಎಕ್ಸ್ಕ್ಲೂಸಿವ್ ಸುದ್ದಿ. ತಲೆಮರೆಸಿಕೊಂಡಿದ್ದಂತಹ ಆತ ಕೊನೆಯ ಬಾರಿಗೆ ದಿಲ್ಲಿಯಿಂದ 125 ಕಿಲೋಮೀಟರ್ ದೂರದಲ್ಲಿರುವಂತಹ ನಿಮ್ರಾನ ಪಟ್ಟಣದಲ್ಲೂ ಕೂಡ ಪತ್ತೆಯಾಗಿದ್ದ. ಲಲಿತ್ ಝಾ ಪತ್ತೆಯಾಗಿದೆ. ಲೋಕಸಭೆಯಲ್ಲಿ ಹೊಗೆ ಬಾಂಬ್ ಸಿಡಿಸುವ ಸಂಚನ್ನು ಲಲಿತ್ ಝಾ ಸೂಚನೆಯಂತೆ ಆರೋಪಿಗಳು ರೂಪಿಸಿದ್ರು ಅಂತ ಕೂಡ ಹೇಳಲಾಗ್ತಾ ಇತ್ತು. ಪ್ರಾಥಮಿಕ ತನಿಖೆಯಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಯಲಿಗೆ ಕೂಡ ಬಂದಿತ್ತು. ಇದೀಗ ಸಂಸತ್ ದಾಳಿಯ ಮಾಸ್ಟರ್ ಮೈಂಡ್ನ ಬಂಧನ ಆಗಿದೆ. ಲಲಿತ್ ಝಾ ಬಂಧಿಸಿದ ದೆಹಲಿ ಪೊಲೀಸರು ಕೊನೆಗೂ ಯಶಸ್ವಿಯಾಗಿದ್ದಾರೆ. ಲಲಿತ್ ಝಾ ಬಂಧನ ಮಾಡುವಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಲಲಿತ್ ಝಾ ಬಂಧನದ ಎಕ್ಸ್ಕ್ಲೂಸಿವ್ ಸುದ್ದಿ. ಸಂಸತ್ ದಾಳಿಯ ಮಾಸ್ಟರ್ ಮೈಂಡ್ ಬಂಧನ ಆಗಿದೆ. ಝಾ ತನ್ನ ಸಹಚರರಾದ ಸಾಗರ್ ಶರ್ಮಾ ಹಾಗೂ ಡಿ ಮನೋರಂಜನ್, ನೀಲಂ ದೇವಿ ಹಾಗೂ ಅಮೋಲ್ ಶಿಂದೆ ಅವರನ್ನ ಗುರ್ಗಾಂವ್ನಲ್ಲಿರುವಂತಹ ವಿಕಿ ಶರ್ಮಾನ ನಿವಾಸದಲ್ಲಿ ಭೇಟಿಯಾಗ್ತಾ ಇದ್ರು ಅನ್ನೋದರ ಕುರಿತು ನಿಮ್ಮ ರಿಪಬ್ಲಿಕ್ ಕನ್ನಡಗೆ ಮಾಹಿತಿ ಲಭ್ಯ ಆಗಿತ್ತು. ಇದೀಗ ಮಾಸ್ಟರ್ ಮೈಂಡ್ ಲಲಿತ್ನ ಬಂಧನ ಆಗಿದೆ. ಪ್ರಕರಣದ ಎಲ್ಲ ಆರೋಪಿಗಳು ಸಂಸತ್ ಭವನದ ಒಳಗೆ ಪ್ರವೇಶಿಸುವುದಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು. ಆದರೆ ಅವರ ಪೈಕಿ ಕೇವಲ ಸಾಗರ್ ಶರ್ಮಾ ಹಾಗೂ ಡಿ ಮನೋರಂಜನ್ ಮಾತ್ರ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ಅವರ ಕಚೇರಿಯಿಂದ ಸಂದರ್ಶಕ ಪಾಸ್ ಅನ್ನ ಪಡೆಯುವಲ್ಲಿ ಸಫಲರಾಗಿದ್ರು. ಈ ಎಲ್ಲದರ ಮಾಸ್ಟರ್ ಮೈಂಡ್ ಲಲಿತ್ ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿತ್ತು. ಇದೀಗ ಲಲಿತ್ನ ಬಂಧನ ಆಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಲಲಿತ್ ಬಂಧನದ ಎಕ್ಸ್ಕ್ಲೂಸಿವ್ ಸುದ್ದಿ. ಸಂಸತ್ ದಾಳಿಯ ಮಾಸ್ಟರ್ ಮೈಂಡ್ ನ ಬಂಧನ ಆಗಿದೆ. ಪೊಲೀಸರು ಕೊನೆಗೂ ಯಶಸ್ವಿಯಾಗಿದ್ದಾರೆ ಲಲಿತ್ನನ್ನ ಬಂಧಿಸುವಲ್ಲಿ. ನೋಡಿ, ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಲ್ಲ, ಲಲಿತ್ ಏತನೇ ಮಾಸ್ಟರ್ ಮೈಂಡ್. ಸಂಸತ್ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಸತ್ ದಾಳಿಯ ಮಾಸ್ಟರ್ ಮೈಂಡ್ ಆಗಿದ್ದಂತಹ ಲಲಿತ್ನನ್ನ ಬಂಧನ ಮಾಡಲಾಗಿದೆ. ಸಂಸತ್ತಿನ ಒಳಗೆ ಪ್ರವೇಶಿಸಲು ಸಾಧ್ಯವಾಗದ ಲಲಿತ್, ಇನ್ನಿಬ್ಬರು ಆರೋಪಿಗಳಾದ ನೀಲಂ ಹಾಗೂ ಅಮೋಲ್ ಶಿಂದೆ ಸಂಸತ್ ಭವನದ ಹೊರಗೆ ಕೊಡ್ತಾ ಹೋಗ್ತಾರೆ. ನಮ್ಮ ಪ್ರತಿನಿಧಿ ಚಿರಂಜೀವಿ ಭಟ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಏನು ಚಿರು, ಲಲಿತ್ ಬಂಧನದ ಕಾರ್ಯಾಚರಣೆ ಯಾವ ರೀತಿಯಾಗಿ ಇತ್ತು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ರಮ್ಯಾ. ಅದೇನು ಅಂತ ಹೇಳಿದ್ರೆ, ಈ ಒಂದು ಮಾಸ್ಟರ್ ಮೈಂಡ್ ಪಾರ್ಲಿಮೆಂಟ್ ನಲ್ಲಿ ಸ್ಮೋಕ್ ಬಾಂಬ್ ಹಾಕಿರುವಂತಹ ಈ ಒಂದು ಪ್ರಕರಣದ ರೂವಾರಿ ಮಾಸ್ಟರ್ ಮೈಂಡ್ ಲಲಿತ್ ಝಾ ಅರೆಸ್ಟ್ ಆಗಿದ್ದಾನೆ. ಈಗಾಗಲೇ ಪೊಲೀಸರು ವಶದಲ್ಲಿದ್ದಾನೆ. ಅವನ್ನ ಈಗಾಗಲೇ ಇವರು ಡೆಲ್ಲಿಗೆ ಕರ್ಕೊಂಡು ಬರ್ತಿದ್ದಾರೆ. ಒಂದು, ಎರಡನೇದು, ಹೇಗೆ ಈ ಪ್ರಕರಣವನ್ನ ತೆಗೆದುಕೊಂಡು ಹೋದ್ರು ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ಈ ಪ್ರಕರಣದಲ್ಲಿ ಪಾರ್ಲಿಮೆಂಟ್ ಅಟ್ಯಾಕ್ ಮಾಡಿದಾಗ ಆ ಇಬ್ಬರು ವ್ಯಕ್ತಿನ ಫಸ್ಟ್ ತಗೊಂಡ ನಂತರ ಒಂದಷ್ಟು ಮಾಹಿತಿಗಳನ್ನ ಕೆದಕ್ತಾ ಹೋದ್ರು. ಆಮೇಲೆ ಗೊತ್ತಾಯಿತು ಇದೆಲ್ಲದರ ಮಾಸ್ಟರ್ ಮೈಂಡ್ ಲಲಿತ್ ಝಾ ಅಂತ ಹೇಳಿ. ಈ ಬಗ್ಗೆ ಕ್ಷಣ ಕ್ಷಣದ ವರದಿಯನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾನೆ ಇತ್ತು, ರಿಪಬ್ಲಿಕ್ ನೆಟ್ವರ್ಕ್ ಮಾಡ್ತಾ ಇತ್ತು. ಇಡೀ ನೆಟ್ವರ್ಕ್ ಈಗಾಗಲೇ 6 ರಾಜ್ಯಗಳಲ್ಲಿ 11 ಲೊಕೇಶನ್ಗಳಲ್ಲಿ ನಮ್ಮ ರಿಪಬ್ಲಿಕ್ ನೆಟ್ವರ್ಕ್ ಹೋಗಿ ತನಿಖಾ ವರದಿಯನ್ನ ಮಾಡಿತ್ತು. ತನಿಖಾ ವರದಿ ಮಾಡಿ ಎಲ್ಲವನ್ನ ಸವಿಸ್ತಾರವಾಗಿ ಬಿಚ್ಚಿಟ್ಟಿತ್ತು. ಇದು ಬಿಚ್ಚಿಟ್ಟಾಗೆ ಒಂದು ಮಾಹಿತಿ ಬಂತು. ಅದೇನು ಅಂತ ಹೇಳಿದ್ರೆ, ಒಂದು NGO ಕನೆಕ್ಷನ್ ಇದೆ ಅಂತ ಹೇಳಿ. ಏನು NGO ಕನೆಕ್ಷನ್ ಇರುವಂಥದ್ದು, ಇದಷ್ಟು ಮಾಡೋದಕ್ಕೆ ಇದು ಹೇಗೆ ಮಾಡಬೇಕು, ಎಷ್ಟು ತಿಂಗಳಿಂದ ಪ್ಲಾನ್ ಮಾಡ್ತಿದ್ದಾರೆ ಅಂತ ಹೇಳಿ ಇಡೀ ಜಾಲವನ್ನ ಭೇದಿಸಿತ್ತು ರಿಪಬ್ಲಿಕ್ ನೆಟ್ವರ್ಕ್ನ ತನಿಖಾ ವರದಿಯಿಂದ. ಇದಾದ ನಂತರ ಎಚ್ಚೆತ್ತುಕೊಂಡಿದ್ದಾರೆ ಎಷ್ಟೋ ಏಜೆನ್ಸಿಗಳು. ಏನಾಯ್ತು ಅಂತ ಮಾಹಿತಿ ತೆಗೆದುಕೊಂಡಿದ್ದಾರೆ. ಇದರ ಹಿಂದೆ ಬಿದ್ದಿದ್ದು ರಿಪಬ್ಲಿಕ್ ಕನ್ನಡ, ರಿಪಬ್ಲಿಕ್ ನೆಟ್ವರ್ಕ್ ಮಾತ್ರ. ಪರಿಣಾಮ
ಪರಿಣಾಮ ಈಗ ಲಲಿತ್ ಜಾನನ್ನ ಅರೆಸ್ಟ್ ಮಾಡಿದ್ದಾರೆ. ಪ್ರೆಷರ್ ಹಂಗಿತ್ತು. ಅಪ್ಡೇಟ್ ಬರ್ತಾ ಇದೆ, ಚಿರು ಸ್ಟೇ ವಿತ್ ಮೀ. ದಾಳಿ ವೇಳೆ ಪೊಲೀಸರು ನೀಲಂ ವಶಕ್ಕೆ ಪಡೆಯುತ್ತಲೇ ಲಲಿತ್ ಪರಾರಿಯಾಗಿದ್ದ ಒಂದು ಕಡೆ. ನಿನ್ನೆಯಿಂದಲೇ ಲಲಿತ್ ಪತ್ತೆಗೆ ಬಲೆ ಬೀಸಿದ್ರು ಪೊಲೀಸರು. 3 ತಂಡವನ್ನ ರಚಿಸಿ ಲಲಿತ್ ಪತ್ತೆಗೆ ಪೊಲೀಸ್ ಅಧಿಕಾರಿಗಳು ಬಲೆಯನ್ನ ಬೀಸಿದ್ರು. ಈ ಕುರಿತು ರಿಪಬ್ಲಿಕ್ ಕನ್ನಡ ಸುದ್ದಿ ಬ್ರೇಕ್ ಮಾಡಿತ್ತು. ಪೊಲೀಸರು ನೀಲಂನ ವಶಕ್ಕೆ ಪಡೆಯುತ್ತಲೇ ಲಲಿತ್ ಪರಾರಿಯಾಗಿದ್ದ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ತಂಡ ಸಾಕಷ್ಟು ಹುಡುಕಾಟವನ್ನ ಕೂಡ ನಡೆಸಿತ್ತು. ಆತನ ಮೊಬೈಲ್ ಟ್ರೇಸ್ ಮಾಡಿತ್ತು ಕೂಡ. ಅದೇ ರೀತಿಯಾಗಿ ಇದೀಗ ಕಡೆಗೂ ಆತನನ್ನ ಬಂಧಿಸುವಲ್ಲಿ ಪೊಲೀಸ್ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಪೊಲೀಸರು ನೀಲಂ ವಶಕ್ಕೆ ಪಡಿತಾ ಇದ್ದಂತೆ ಲಲಿತ್ ಅಲ್ಲಿಂದ ಪರಾರಿಯಾಗಿದ್ದ. ಸಂಸದರ ಪಾಸನ್ನ ದುರ್ಬಳಕೆ ಮಾಡಿಕೊಂಡು ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿದ್ರು. 3 ತಂಡವನ್ನ ರಚಿಸಿ ಲಲಿತ್ನನ್ನ ಕೊನೆಗೂ ಬಂಧಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಿರಂಜೀವಿ ಭಟ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ಸೇನು ಚಿರು, ನೀಲಂನ ವಶಕ್ಕೆ ಪಡ್ಕೊಳ್ತಾ ಇದ್ದಂತೆ ಈ ಲಲಿತ್ ಎಸ್ಕೇಪ್ ಆಗಿದ್ದ ಅಲ್ಲಿಂದ. ಈ ಒಂದು ಕಂಪ್ಲೀಟ್ ಕಾರ್ಯಾಚರಣೆ ಯಾವ ರೀತಿಯಾಗಿ ಆಯ್ತು, 3 ತಂಡವನ್ನ ರಚಿಸಿದ್ರು, ಯಾವ ರೀತಿಯಾಗಿ ವರ್ಕ್ ಆಯ್ತು ಅಂತ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಈ ಒಂದು ಪ್ರಕರಣದಲ್ಲಿ ಮೊದಲನೇದಾಗಿ ಅರೆಸ್ಟ್ ಆದವರು ಇಬ್ಬರು. ಆ ಪಾರ್ಲಿಮೆಂಟ್ ನಲ್ಲಿ ಏನು ಒಂದು ದಾಳಿಯನ್ನ ಮಾಡಲಿಕ್ಕೆ ಹೊರಟಾಗ ಅಪರಾಧವನ್ನ ಮಾಡುತ್ತಿರುವಂತಹ ಆ ಒಂದು ಸಮಯದಲ್ಲೇ ಪೊಲೀಸ್ ವಶಕ್ಕೆ ಇವರು ಆಗ್ಲೇ ಹೋಗಿದ್ರು. ಅವ್ರು ಯಾರು ಅಂತ ಹೇಳಿದ್ರೆ ಮನೋರಂಜನ್ ಮತ್ತು ಸಾಗರ್ ಶರ್ಮಾ. ಇದಾದ ನಂತರವೇ ಅವರ ಮಾಹಿತಿಯ ಮೇರೆಗೆ ಅರೆಸ್ಟ್ ಮಾಡಿದ್ದು ಅಲ್ಲೇ ಇದ್ದಂತಹ ನೀಲಮ್ಮನವ್ರನ್ನ. ನೀಲಂ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಈಕೆ 40 ವರ್ಷಕ್ಕಿಂತ ಜಾಸ್ತಿ ವಯಸ್ಸಾಗಿರುವಂತಹ ವಿದ್ಯಾರ್ಥಿನಿ. ಈ ವಿದ್ಯಾರ್ಥಿನಿಯನ್ನ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ. ಮತ್ತಷ್ಟು ಮಾಹಿತಿ ಸಿಗುತ್ತೆ. ಆ ಮಾಹಿತಿ ಏನು ಅಂತ ಹೇಳಿದ್ರೆ NGO ಅಲ್ಲಿ ಬರ್ತಾ ಇರುವಂತ ಮಾಹಿತಿ. ಅಂದ್ರೆ NGOಗೆ ಇವರೆಲ್ಲರೂ ಕೂಡ ಕನೆಕ್ಟೆಡ್ ಆಗಿದ್ರು ಅಂತ ಹೇಳಿ ಮಾಹಿತಿ ಬಂತು. ಈ NGOದಲ್ಲಿ ವಿಚಾರಿಸಿದ್ದು ರಿಪಬ್ಲಿಕ್ ನೆಟ್ವರ್ಕ್ ಒಂದು ತನಿಖಾ ವರದಿಯನ್ನು ಮಾಡ್ಬೇಕಾದ್ರೆ ನೀಲಾಕ್ಷ ಅನ್ನೋರ್ ಜೊತೆಗೆ ಮಾತಾಡ್ತು. ನೀಲಾಕ್ಷ ಅವ್ರನ್ನೋರ್ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಎಲ್ಲಾ ವಿಚಾರವನ್ನ ಅವರು ಬಹಿರಂಗ ಮಾಡ್ತಾ ಹೋದ್ರು. ನಮಗೆ ನಾವು ರಿಪಬ್ಲಿಕ್ ನೆಟ್ವರ್ಕ್ ಇದನ್ನ ಫಸ್ಟ್ ಎಕ್ಸ್ಪ್ಲೋಸಿವ್ ವರದಿಯನ್ನ ರಿಪಬ್ಲಿಕ್ ನೆಟ್ವರ್ಕ್ ಮಾಡಿತ್ತು. 6 ರಾಜ್ಯಗಳಲ್ಲಿ 11 ಸ್ಥಳಗಳಲ್ಲಿ ರಿಪಬ್ಲಿಕ್ ನೆಟ್ವರ್ಕ್ ಎಲ್ಲ ಕಡೆ ಹೋಗಿ ಮಾಹಿತಿಯನ್ನ ಬಿತ್ತರಿಸಿ ಕ್ಷಣವೂ ಹಾಕ್ತಿತ್ತು. ಇದಾದ ನಂತರ ಲಲಿತ್ ಜಾ ಮೇಲೆ ಅಷ್ಟು ಪ್ರೆಷರ್ ಹಾಕಿತ್ತು. ತನಿಖಾ ಸಂಸ್ಥೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ರಿಪಬ್ಲಿಕ್ ಕನ್ನಡದಲ್ಲಿ ಸಂಸತ್ ದಾಳಿಯ ಮೆಗಾ ಫಾಲೋ ಅಪ್. ರಿಪಬ್ಲಿಕ್ ನೆಟ್ವರ್ಕ್ ನಲ್ಲಿ ಲಲಿತ್ ಬಂಧನ ಮೊದಲು ಬ್ರೇಕ್ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ನಂಬರ್ 1 ಬ್ರೇಕಿಂಗ್, ನಂಬರ್ 1 ಇನ್ವೆಸ್ಟಿಗೇಷನ್. ಕೋಲ್ಕತ್ತಾ ಮೂಲದ NGO ಸದಸ್ಯ ಲಲಿತ್ನ ಬಂಧನ ಆಗಿದೆ. ಈ ಸುದ್ದಿಯನ್ನ ಮೊದಲು ಬ್ರೇಕ್ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಕೋಲ್ಕತ್ತಾದಲ್ಲಿ ಈತನ ಜಾಡು ಪತ್ತೆ ಮಾಡಿದ್ದೆ ಮೊದಲಿಗೆ ರಿಪಬ್ಲಿಕ್ ಕನ್ನಡ. ಲಲಿತ್ ಬಂಧನದ ಸುದ್ದಿಯನ್ನ ಬ್ರೇಕ್ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡದಲ್ಲಿ ಸಂಸತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಇಂಚಿಂಚು ಮಾಹಿತಿಯನ್ನ ಕೂಡ ಕೊಟ್ಟಿದ್ದು ರಿಪಬ್ಲಿಕ್ ಕನ್ನಡ. ನಂಬರ್ 1 ಬ್ರೇಕಿಂಗ್, ನಂಬರ್ 1 ಇನ್ವೆಸ್ಟಿಗೇಷನ್. ಸುದ್ದಿಯನ್ನ ಅರ್ಧಕ್ಕೆ ಬಿಡುವಂತಹ ಮಾತೇ ಇಲ್ಲ. ರಿಪಬ್ಲಿಕ್ ಕನ್ನಡ ಆ ರೀತಿಯಾಗಿ ಇಂಚಿಂಚು ಮಾಹಿತಿಯನ್ನ ಕೂಡ ಕೊಡ್ತಾ ಇದೆ. ಕೋಲ್ಕತ್ತಾದಲ್ಲಿ ಈತನ ಜಾಡು ಮೊದಲಿಗೆ ಪತ್ತೆ ಹಚ್ಚಿದ್ದೆ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್. ಪ್ರತಿಯೊಂದು ಸ್ಥಳದಲ್ಲೂ ಕೂಡ ಇಂಚಿಂಚು ಮಾಹಿತಿಯನ್ನ ಕೂಡ ರಿಪಬ್ಲಿಕ್ ಕನ್ನಡದ ನೆಟ್ವರ್ಕ್ ಕಲೆ ಹಾಕಿದೆ. ರಿಪಬ್ಲಿಕ್ ನೆಟ್ವರ್ಕ್ ನಲ್ಲಿ ಲಲಿತ್ ಬಂಧನದ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ಮೊದಲು ತೋರಿಸಿದೆ ರಿಪಬ್ಲಿಕ್ ಕನ್ನಡ. ಆದ್ರೆ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಬ್ರೇಕ್ ಮಾಡಿದ್ದೆ ನಿಮ್ಮ ರಿಪಬ್ಲಿಕ್ ಕನ್ನಡ. ಕೋಲ್ಕತ್ತಾದಲ್ಲಿ ಈತನ ಜಾಡು ಪತ್ತೆ ಹಚ್ಚಿದ್ದೆ ರಿಪಬ್ಲಿಕ್ ನೆಟ್ವರ್ಕ್. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಚಿರು. ಎಸ್ಸೇನು ಚಿರು, ಮೊದಲಿಗೆ ಈ ಒಂದು ರಿಪಬ್ಲಿಕ್ ಕನ್ನಡ ಬ್ರೇಕ್ ಮಾಡಿದ್ದ ಸುದ್ದಿ ಇದೀಗ ಭಾರಿ ಸಂಚಲನವನ್ನ ಕೂಡ ಸೃಷ್ಟಿ ಮಾಡ್ತಾ ಇರುವಂತದ್ದು. ಲಲಿತ್ ಎಲ್ಲಿದ್ದಾನೆ ಅನ್ನೋದರ ಕುರಿತು ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ಇಂಚಿಂಚು ಮಾಹಿತಿಯನ್ನ ಕೂಡ ಕಲೆ ಹಾಕಿತ್ತು. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ
Stay with me. I'll come back. 6 ರಾಜ್ಯ 11 ಸ್ಥಳದಲ್ಲಿ 9 ತಿಂಗಳಿನಿಂದ ದಾಳಿಯ ಸ್ಕೆಚ್. ಸಂಸತ್ ದಾಳಿಯಲ್ಲಿ ಲಲಿತ್ ಮಾಸ್ಟರ್ ಮೈಂಡ್. ಈಗಾಗಲೇ 5 ಬಂಧನ ಆಗಿದೆ. 3 ವಶಕ್ಕೆ ಪಡೆದುಕೊಂಡು ಸಂಸತ್ ದಾಳಿ ಕುರಿತು ಇಂಚಿಂಚು ಮಾಹಿತಿಯನ್ನ ಕೂಡ ಕಲೆ ಹಾಕಲಾಗ್ತಾ ಇರುವಂತದ್ದು. ಸಂಸತ್ ದಾಳಿಯ ಮಾಸ್ಟರ್ ಮೈಂಡ್ ನ ಬಂಧನ ಆಗಿದೆ. ಮತ್ತಷ್ಟು ಲಕ್ನೋ ಮೂಲದ ಸಾಗರ್ ಸಂಪರ್ಕದಲ್ಲಿ ಇದ್ದಂತಹ ಮನೋರಂಜನ್ ಸಾಗರ್ ಮೂಲಕ ಲಲಿತ್ ಜೊತೆ ಪರಿಚಯ ಆಗುತ್ತೆ. ಪರಿಚಯ ಆಗಿ ಒಂದಷ್ಟು ಮಾತುಕತೆಗಳು ಕೂಡ ಆಗುತ್ತೆ. ಕಳೆದ 3 ತಿಂಗಳಿನಿಂದ ಸ್ಕೆಚ್ ಅನ್ನ ಹಾಕ್ತಾ ಇರ್ತಾರೆ. ಯಾವ ರೀತಿಯಾಗಿ ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಿದ್ರೆ ಕೆಲಸಗಳು ಕಾರ್ಯಪ್ರವೃತ್ತಿ ಆಗುತ್ತೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಂಸತ್ ದಾಳಿಯ ಮೆಗಾ ಫಾಲೋ ಅಪ್. ಸಾಗರ್ ಇದಾದ ನಂತರ ವಶಕ್ಕೆ ಸಿಗೋದು ನೀಲಂ ಇಂದ ಮಾಹಿತಿ ತಗೊಳ್ತಾರೆ. ಏನೇನಾಗಿದೆ, ನೀವೆಲ್ಲಲ್ಲಿ ಸೇರ್ತಿದ್ರಿ ಅಂತ ಹೇಳಿ. ಅವಾಗ ಬಂದಂತದ್ದು ಒಂದು NGO. ಆ NGOದಲ್ಲಿ ನೀಲಾಕ್ಷ ಅನ್ನೋ ವ್ಯಕ್ತಿ. ಇದಾದ ನಂತರ ಗೊತ್ತಾಗುತ್ತೆ, ಇವರೆಲ್ಲರನ್ನ ಮಾತಾಡ್ಸಾಗ ಗೊತ್ತಾಗುತ್ತೆ, ಒಂದು ಫ್ಯಾನ್ ಕ್ಲಬ್ ಇದೆ, ಭಗತ್ ಸಿಂಗ್ ಫ್ಯಾನ್ ಕ್ಲಬ್ ಅಂತ ಹೇಳಿದೆ. ಈ ಫ್ಯಾನ್ ಕ್ಲಬ್ ಮೂಲಕ ಎಲ್ಲರೂ ಮಾತಾಡ್ತಾ ಇದ್ರು, ಮೀಟ್ ಮಾಡ್ತಾ ಇದ್ರು. ಇವರ ಭೇಟಿಯಾಗಿದ್ದು ಮೈಸೂರಿನಲ್ಲಿ. ನಾವಿದು ರಿಪಬ್ಲಿಕ್ ಕನ್ನಡದಲ್ಲಿ ಬ್ರೇಕ್ ಮಾಡಿದ್ವಿ. ಮೈಸೂರಿನಲ್ಲಿ ಸಾಗರ್ ಶರ್ಮಾ ಬಂದಿದ್ದ. ಬರೋದಷ್ಟೇ ಅಲ್ಲ, ಮನೋರಂಜನ್ ಮನೆಯಲ್ಲಿ ಸುಮಾರು ತಾಸುಗಳ ತನಕ ಇದ್ದು ಊಟ ಮಾಡಿ ಬಟ್ಟೆ ಬದಲಾಯಿಸಿ ಹೋಗಿದ್ದ. ಇದಾದ ನಂತರ ಅಲ್ಲಿಂದ ಹೋದವನೇ ಇವರೆಲ್ಲ ಪ್ಲಾನ್ ಮಾಡ್ತಾರೆ. ಇಲ್ಲಿ ತನಕ ಏನ್ ಮಾಡಬೇಕು, ಇದರ ಹಿನ್ನೆಲೆ ಏನು, ಮತ್ತೆ ಎಷ್ಟು ತಿಂಗಳಿಂದ ಪ್ಲಾನ್ ಮಾಡಬೇಕು, ಎಲ್ಲವನ್ನ ಕರೆಕ್ಟ್ ಆಗಿ ಪ್ಲಾನ್ ಮಾಡಿಕೊಂಡು ಒಂದು ದಿನಾಂಕನ ಫಿಕ್ಸ್ ಮಾಡ್ಕೊಳ್ತಾರೆ. ಆರು ರಾಜ್ಯ 11 ಸ್ಥಳಗಳಲ್ಲಿ 9 ತಿಂಗಳಿನಿಂದ ದಾಳಿಯ ಕುರಿತು ಸ್ಕೆಚ್ ಅನ್ನ ಹಾಕಿದ್ರು. ಸಂಸತ್ ದಾಳಿಯಲ್ಲಿ ಲಲಿತ್ ಮಾಸ್ಟರ್ ಮೈಂಡ್ ಆಗಿದ್ದ. ಈಗಾಗಲೇ 5 ಬಂಧನ ಆಗಿದೆ. 3 ವಶಕ್ಕೆ ಕೂಡ ಪಡೆದುಕೊಳ್ಳಲಾಗಿದೆ. ಸಂಸತ್ ದಾಳಿ ಸಂಚಿನಲ್ಲಿ ಒಟ್ಟು 14 ಮಂದಿ ಮೇಲೆ ಶಂಕೆಗಳು ವ್ಯಕ್ತವಾಗ್ತಾ ಇರುವಂತದ್ದು. ಮೈಸೂರಿನ ಮನೋರಂಜನ್ ಮರ್ಮವೇನು ಅನ್ನೋದರ ಕುರಿತು ತನಿಖೆಯನ್ನ ಕೂಡ ಮುಂದುವರಿಸಲಾಗಿದೆ. ಲಕ್ನೋ ಮೂಲದ ಸಾಗರ್ ಸಂಪರ್ಕದಲ್ಲಿದ್ದಂತಹ ಮನೋರಂಜನ್ ಸಾಗರ್ ಮೂಲಕ ಲಲಿತ್ ಜೊತೆ ಪರಿಚಯ ಯಾವ ರೀತಿಯಾಗಿ ಆಯ್ತು ಅನ್ನೋದರ ಕುರಿತು ಇದೀಗ ತನಿಖೆಯನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು. ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಈ 4 ಜನರ ಮೊಬೈಲ್ ಅನ್ನ ಆತನೇ ತೆಗೆದುಕೊಂಡು ಹೋಗಿದ್ದ. ಚಿರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಎಸ್ ಚಿರಂಜೀವಿ ಭಟ್, ಕಂಟಿನ್ಯೂ ಪ್ಲೀಸ್ ಕಂಟಿನ್ಯೂ. ಎಸ್ ರಮ್ಯಾ, ಇದಾದ ನಂತರ ನಾನು ಅಲ್ಲೇ ಹೇಳ್ತಿದ್ದೆ, NGO ಜೊತೆ ಸಂಬಂಧ ಇತ್ತು. ಇದಾದ ನಂತರ ಅವ್ರು ಕೊಟ್ಟ ಮಾಹಿತಿಯ ಆಧಾರದಲ್ಲಿ ಭಗತ್ ಸಿಂಗ್ ಫ್ಯಾನ್ ಕ್ಲಬ್ ಅಂತ ಹೇಳಿ ಗೊತ್ತಾಯಿತು. ಇದರ ಮೂಲಕ ಇನ್ನಷ್ಟು ಜನನ ಅರೆಸ್ಟ್ ಮಾಡ್ತಾರೆ. ಅಮೋಲ್ ಶಿಂದೆ ಇರ್ಬೋದು, ಇವ್ರು ಹೇಗೆ ಟ್ರಾವೆಲ್ ಮಾಡ್ತಿದ್ರು, ಬೆಂಗಳೂರಿಂದ ಡೆಲ್ಲಿಗೆ ಹೋದದ್ದ ಏರ್ಪೋರ್ಟ್ ಟಿಕೆಟ್, ಏರ್ ಟಿಕೆಟ್ ಕೂಡ ನಮ್ಮ ಹತ್ರ ಇತ್ತು. ನಾವು ರಿಪಬ್ಲಿಕ್ ಕನ್ನಡ ಇದನ್ನ ಮೊದಲು ಬ್ರೇಕ್ ಮಾಡಿದ್ದು. ಇದಾದ ನಂತರ ಮೈಸೂರಿನಲ್ಲಿ ಹೇಗೆ ಭೇಟಿಯಾದ್ರು, ಏನ್ ಕತೆ, ಎಲ್ಲವನ್ನ ಸವಿಸ್ತಾರವಾಗಿ ಕನ್ನಡಿಗರಿಗೆ ವಿವರಿಸುವಂತ ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡಿತ್ತು. ಇದಾದ ನಂತರ ಎಲ್ಲ ಕಡೆ ನಾವು ಪ್ರೆಷರ್ ಹಾಕ್ತಾ ಎಲ್ಲ ಏಜೆನ್ಸಿಗಳ ಮೇಲೆ ಪ್ರೆಷರ್ ಜಾಸ್ತಿ ಆಯ್ತು. ಎಲ್ಲ ಕಡೆ ವರದಿಗಳು ಬರ್ತಿದೆ, ನೀವೇನ್ ಮಾಡ್ತಿದ್ರಿ ಅಂತ ಕೇಳಿರ್ಬೋದು. ಇದಕ್ಕಾಗಿ ಸಂಪರ್ಕದಲ್ಲಿರಿ, ಮತ್ತೆ ನಾನು ನಿಮ್ನ ಮಾತನಾಡಿಸ್ತೀನಿ. ಲಲಿತ್ ನೇತೃತ್ವದಲ್ಲಿ ಸಂಸತ್ ದಾಳಿಯ ಸಂಚು ಬಯಲಾಗಿದೆ. ಗುರುಗ್ರಾಮ್ನಲ್ಲಿ ಸಭೆಯನ್ನ ನಡೆಸಿದ್ರು ಈ ಎಲ್ಲ ಆರೋಪಿಗಳು. ಗುರುಗ್ರಾಮ್ನ ವಿಕ್ರಮ್ ಶರ್ಮಾ ಮನೆಯಲ್ಲೂ ಕೂಡ ಸಭೆಯನ್ನ ನಡೆಸಿದ್ರು. ವಿಕ್ರಮ್ ಶರ್ಮಾ ಆತನ ಪತ್ನಿಯನ್ನು ಕೂಡ ಇದೀಗ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮೈಸೂರಿನ ಮನೋರಂಜನ್ ಸಭೆಯಲ್ಲಿ ಭಾಗಿಯಾಗಿದ್ದರ ಕುರಿತು ಶಂಕೆಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಎಸ್ ಚಿರಂಜೀವಿ, ನೋಡಿ ಇಲ್ಲಿ ಯಾವ ರೀತಿಯಾಗಿ ಸಂಚನ ರೂಪಿಸ್ತಾ ಇದ್ರು ಅಂತಂದ್ರೆ, 3 ತಿಂಗಳಿನಿಂದ ಸಂಚನ ರೂಪಿಸ್ತಾ ಇದ್ರು ಇವರೆಲ್ಲರೂ ಸೇರಿ. ಲಲಿತ್ ಮಾಸ್ಟರ್ ಮೈಂಡ್ ಆಗಿದ್ದಾರೆ. ಇನ್ನು ಇವರ ನೇತೃತ್ವದಲ್ಲಿ ಸಂಸತ್ ದಾಳಿಗೆ ಸಂಚನ ಕೂಡ ರೂಪಿಸಲಾಗಿತ್ತು. ಆರೋಪಿಗಳು ಗುರುಗ್ರಾಮ್ನ ವಿಕ್ರಮ್ ಶರ್ಮಾ ಮನೆಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಏನ್ ಹೇಳ್ತೀರಿ? ಎಸ್, ಡೆಲ್ಲಿಯ ಸ್ಪೆಷಲ್ ಸೆಲ್ ಏನಿದೆ, ಈ ಒಂದು ಪ್ರಕರಣವನ್ನ ಭೇದಿಸೋಕೆ ನಿಂತ್ಕೊಂಡಿತ್ತು. ಯಾವಾಗ ಪಾರ್ಲಿಮೆಂಟ್ ಮೇಲೆ ಸ್ಮೋಕ್ ಬಾಂಬ್ ಅಟ್ಯಾಕ್ ಆಯ್ತೋ ಅವತ್ತೇ ಡಿಸೈಡ್ ಮಾಡಿಕೊಂಡು ಡೆಲ್ಲಿ ಪೊಲೀಸ್ ಸೆಲ್, ಡೆಲ್ಲಿ ಸ್ಪೆಷಲ್ ಸೆಲ್ ಏನಿದೆ, ಇದು ಈ ಪ್ರಕರಣವನ್ನ ಭೇದಿಸೋಕೆ ನಿಂತ್ಕೊಂಡಿತ್ತು. ಸತತವಾಗಿ ಊಟ ಮಾಡಿಲ್ಲ, ನಿದ್ದೆ ಮಾಡಿಲ್ಲ, ತನಿಖೆಯನ್ನ ಮಾಡ್ತಾ ಇತ್ತು, ಹುಡುಕಾಟವನ್ನು ನಡೆಸ್ತಾ ಇತ್ತು. ಯಾಕಂದ್ರೆ ಎಲ್ಲರೂ ಸಿಕ್ಕಿದ್ದಾರೆ, ಮಾಸ್ಟರ್ ಮೈಂಡ್ ಲಲಿತ್ ಸಿಕ್ಕಿರಲಿಲ್ಲ. ಎಲ್ಲಿ ಹೋಗಿದ್ದಾನೆ, ಏನ್ ಮಾಡ್ತಿದ್ದಾನೆ, ಇವನ ಹಿನ್ನೆಲೆ ಏನು, ಎಲ್ಲವನ್ನ ವಿಚಾರಿಸಿದಾಗ ಗೊತ್ತಾಯ್ತು ಇವನೊಂದ್ ಕಡೆ ಇದ್ದಾನೆ ಅಂತ ಹೇಳಿ ಹೋಗಿ
ಈಗ ಕರ್ಕೊಂಡು ಬಂದಿದ್ದಾರೆ. ಈಗ ಸದ್ಯ ಲಲಿತ್ ಜಾ ಎಲ್ಲಿದ್ದಾನೆ ಅಂತ ಹೇಳಿದ್ರೆ ದಿಲ್ಲಿಯ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಮುಖ್ಯ ಕಚೇರಿಯಲ್ಲಿ ಈಗ ಲಲಿತ್ ಜಾ ಅನ್ನೋ ಮಾಸ್ಟರ್ ಮೈಂಡ್ ಅನ್ನ ಕರ್ಕೊಂಡು ಬಂದು ಕೂತಿದ್ದಾರೆ. ಒಂದು ಸತಿ ಪಾರ್ಲಿಮೆಂಟ್ ಮೇಲೆ ಹೇಗೆ ಅಟ್ಯಾಕ್ ಆಯ್ತು, ನಂತರ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದ, ಯಾರಿಗೂ ಮಾತನ್ನ ಹೇಳ್ತಿರ್ಲಿಲ್ಲ. ಆದ್ರೆ ಪಾರ್ಲಿಮೆಂಟ್ ಅಟ್ಯಾಕ್ ಆಗುವಂತ ಸಮಯದಲ್ಲಿ ಲೈವ್ ಬರ್ತಾ ಇದೆ, ಮೀಡಿಯಾದಲ್ಲಿ ಲೈವ್ ಕವರೇಜ್ ಆಗ್ತಿದೆ ನೋಡು ಅಂತ ಹೇಳಿ ಅವನ ಆ NGO ದಲ್ಲಿ ಇರುವಂತಹ ನೀಲಾಕ್ಷಾಗೆ ಹೇಳಿದ್ದ. ಯಾಕೆ ಏನು ಅಂತ ಗೊತ್ತಿರಲಿಲ್ಲ. ಇದಾದ ನಂತರ ಫೋನ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಳ್ತಾನೆ ಲಲಿತ್ ಜಾ. ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಮೊದಲು ಆತ ಹೋಗಿದ್ದು ಅಲ್ವಾರ್ಗೆ ಹೋಗಿದ್ದಾನೆ, ಎಲ್ಲ ಕಡೆ ತಿರುಗಾಡ್ತಿದ್ದಾನೆ. ಎಲ್ಲಿ ಹೋಗಿದ್ದಾನೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ದಿಲ್ಲಿ ಚಿರು ಹಾಗೆ ಸ್ಪೆಷಲ್ ಸೆಲ್ ಸಂಪರ್ಕದಲ್ಲಿ ಏನಿದೆ ಮತ್ತೊಂದು ಇದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಸಂಸತ್ ದಾಳಿ ಬಳಿಕ ಎಸ್ಕೇಪ್ ಆಗಿದ್ದಂತಹ ಲಲಿತ್ ನಿನ್ನೆಯಿಂದ ಬೇರೆ ಬೇರೆ ಸ್ಥಳದಲ್ಲಿ ಇದ್ಕೊಂಡು ತಲೆಮರೆಸ್ಕೊಳ್ತಾ ಇದ್ದ. ದಾಳಿ ಬಳಿಕ ಅಲ್ವಾರ್ ನಾಗೌರ್ನಲ್ಲಿ ಅಲೆದಾಟವನ್ನ ಕೂಡ ನಡೆಸಿದ್ದ. ಪೊಲೀಸರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸತತವಾಗಿ ಸ್ಥಳವನ್ನ ಬದಲಾವಣೆ ಮಾಡ್ತಾ ಇದ್ದ. ದಾಳಿ ಬಳಿಕ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಪರಾರಿಯಾಗಿದ್ದ. ಎಸೇನು ಚಿರಂಜೀವಿ ಇಲ್ಲಿ ಮೊಬೈಲೇ ಮೇಯ್ನು, ಯಾಕೆಂತಂದ್ರೆ ಆತ ಎಲ್ಲಿ ಅಡಗಿಕೊಂಡಿರ್ತಾನೆ ಅನ್ನೋದು ಮೊಬೈಲೇ ತಿಳಿಸ್ಬೇಕು. ಯಾಕಂತಂದ್ರೆ ನೆಟ್ವರ್ಕ್ ಮೂಲಕ ಆತನ ಪತ್ತೆಯಾಗುತ್ತೆ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಬರೀ ನೆಟ್ವರ್ಕ್ ಅಲ್ಲ ರಮ್ಯಾ, ಇಲ್ಲಿ ಹಲವಾರು ತಂತ್ರಾಂಶಗಳನ್ನ ಯೂಸ್ ಮಾಡ್ತಾರೆ, ತಂತ್ರಜ್ಞಾನವನ್ನ ಯೂಸ್ ಮಾಡ್ತಾರೆ. ಇದೇ ದಿಲ್ಲಿ ಪೊಲೀಸ್ ಸೆಲ್. ಇಲ್ಲಿ ಕೊಟ್ಟಿರುವಂತ ಮಾಹಿತಿ ಪ್ರಕಾರ ಆತ ಆ ಮೊಬೈಲ್ ಇಟ್ಕೊಂಡು ಎಲ್ಲಿ ತನಕ ಹೋಗಿದ್ದ, ಇಷ್ಟು ವರ್ಷದಲ್ಲಿ ನಾನು ಹೇಳ್ತಾ ಇದ್ದೀನಿ, ಇಷ್ಟು ವರ್ಷದಲ್ಲಿ ಅವನು ಎಲ್ಲೆಲ್ಲಿ ಹೋಗಿದ್ದ, ಅವನು ಎಲ್ಲೆಲ್ಲಿ ಮಲಗ್ತಾನೆ, ರಾತ್ರಿ ಹೊತ್ತು ಎಲ್ಲಿರ್ತಾನೆ, ಬೆಳಿಗ್ಗೆ ಹೊತ್ತು ಎಲ್ಲಿರ್ತಾನೆ, ಎಲ್ಲವನ್ನ ಟ್ರ್ಯಾಕ್ ಮಾಡಿದ್ರು ದಿಲ್ಲಿ ಸ್ಪೆಷಲ್ ಪೊಲೀಸ್ ಸೆಲ್ ಅವರು. ಇವ್ರು ನೋಡ್ಕೊಂಡು ಡಿಸೈಡ್ ಮಾಡ್ತಾರೆ ಇವನು ಇಲ್ಲೇ ಇರ್ತಾನೆ ಅಂತ ಹೇಳಿ. ಅದ್ರ ಜೊತೆಗೆ ಈ ಒಂದು ಅರೆಸ್ಟ್ ಆಗಿರುವಂತಹ 6-7 ಜನ ಏನಿದ್ದಾರೆ ಇವರು ಮಾಹಿತಿನ ಕೊಟ್ಟಿರ್ತಾರೆ. ನಾವೆಲ್ಲೆಲ್ಲಿ ಪ್ಲಾನ್ ಮಾಡಿದ್ವಿ, ಮೈಸೂರಿಗೆ ಯಾವಾಗ ಹೋಗಿದ್ವಿ, ನಾವಲ್ಲೇನ್ ಮಾಡಿದ್ವಿ, ಯಾರ್ಯಾರ ಜೊತೆಗೆ ಸಂಪರ್ಕದಲ್ಲಿದ್ವಿ, ಎಲ್ಲವನ್ನ ಮಾಹಿತಿಯನ್ನ ಕಲೆ ಹಾಕಿದ ನಂತರ ದಿಲ್ಲಿ ಪೊಲೀಸ್ ಡಿಸೈಡ್ ಮಾಡ್ತಾರೆ ಲಲಿತ್ ಜಾ ಇಲ್ಲೇ ಇದ್ದಾನೆ ಅನ್ನುವಂತಹ ಮಾಹಿತಿ ಕೂಡ ಅವ್ರಿಗೆ ಸಿಗುತ್ತೆ. ಒಂದು ಕ್ಷಣವೂ ತಡ ಮಾಡೋದಿಲ್ಲ, ನೇರವಾಗಿ ಹೋಗಿ ಆತನನ್ನ ಕರ್ಕೊಂಡು ಬರ್ತಾರೆ. ಈಗ ಸರಿಯಾಗಿ ಆತ ಡೆಲ್ಲಿಯಲ್ಲಿದ್ದಾನೆ. ಡೆಲ್ಲಿ ಪೊಲೀಸ್ನ ಹೆಡ್ ಕ್ವಾರ್ಟರ್ಸ್ ನಲ್ಲಿ ಈಗಾಗಲೇ ಕುಂತು ಅನ್ನೋ ವಿಚಾರಣೆ ಮಾಡ್ತಿದ್ದಾರೆ. ಇನ್ನಷ್ಟು ಸ್ಫೋಟಕ ಸಂಗತಿಗಳು ಅವನಿಂದ ಹೊರಬರೋದಿದೆ. ಯಾಕೆಂದ್ರೆ ನಿಮಗೆ ಮಾಸ್ಟರ್ ಮೈಂಡ್ ಅನ್ನೇ ಹಿಡಿದು ಬಿಟ್ರೆ ಆ ಪ್ರಕರಣ ಅಂತ್ಯ ಆದಂಗೆ ರಮ್ಯಾ. ಓಕೆ ಚಿರು, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.